ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮಾಯಣ ಅಯೋಧ್ಯಕಾಂಡ ಕಳೆದ ಒಂದು ಸಂಚಿಕೆಯಲ್ಲಿ ಎಲ್ಲರೂ ರಾಮನನ್ನು ಕರೆದುಕೊಂಡು ಬರೋದಕ್ಕೋಸ್ಕರ ಅರಣ್ಯಕ್ಕೆ ಹೋಗೋಣಂತೆ, ಅಯೋಧ್ಯದ ಜನರೆಲ್ಲರೂ ಹೊರಡ್ರಿ ಅಂತ ಹೇಳಿರುವಂಥ ಸಂಚಿಕೆಯಲ್ಲಿ ನಾನು ಕಥೆಯನ್ನು ಮುಗಿಸಿದ್ದೆ. ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆಯಲ್ವ ಅಂತಂದರೆ 2000 ಅಂತಂದರೆ 2001 2002 ನನಗೆ ನಿಶ್ಚಿತವಾಗಿ ಇಸ್ವಿ ಗೊತ್ತಿಲ್ಲ, ಯಾವ ಇಯರಲ್ಲಿ ನಡೆದಿದೆ ಅಂತ ಗೊತ್ತಿಲ್ಲ. ನೇಪಾಳಲ್ಲಿ ಒಂದು ದುರಂತ ನಡೀತು. ಅಂತಂದರೆ ನೇಪಾಳದಲ್ಲಿ ರಾಜಮನೆತನ ಇರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಲ್ವ. ಆ ರಾಜಮನೆತನದ ಮಗ ಒಬ್ಬ ತಂದೆ ತಾಯಿನ ಅಜ್ಜಿ ತಾತಂದ್ರನ್ನ ಹೊಡಹುಟ್ಟದಂಥವ್ರನ್ನ ಸರಿಸುಮಾರು 20 ಜನರನ್ನು ಒಂದು 10-15 ನಿಮಿಷದಲ್ಲಿ ಪಿಸ್ತೂಲಿಂದ ಎಲ್ಲಾರನ್ನೂ ಅದರಿಂದ ಗುಂಡನ್ನು ಹಾರಿಸ್ಬಿಟ್ಟು ಎಲ್ಲರನ್ನೂ ಸಾಯಿಸಿರುವಂಥದ್ದು ಈಗೀಗ ಮೊನ್ನೆ ನಡೆದಿರುವಂಥ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಮತ್ತು ಈ ರಾಜಕೀಯ ಅಂತಂತಂದರೆ ಅಧಿಕಾರಕ್ಕೋಸ್ಕರ ತಂದೆ ಮಗನ್ನ ತಂದೆ ಯಾವ ಥರ ವಂಚನೆ ಮಾಡಿಕೊಂಡು ಅದೆಷ್ಟೆಷ್ಟು ಷಡ್ಯಂತ್ರಗಳು ನಡೀತಾ ಇರುತ್ತೆ ಅಂತಂತಂದು ನಾನು ಹೊಸದಾಗಿ ಹೇಳಬೇಕಾಗಿಲ್ವಲ್ಲ. ಆದರೆ ಇವೆಲ್ಲವೂ ನಮ್ಮ ಭಾರತ ದೇಶದಲ್ಲಿ ಯಾವಾಗ ಇದಾಗಿದೆ ಅಂತಂದರೆ ಇವೆಲ್ಲವೂ ಪ್ರವೇಶಿಸುತ್ತೆ ಅಂತಂದರೆ ಯಾವತ್ತಾದರೆ ರಾಮಾಯಣ, ಭಾರತ, ಭಾಗವತ, ಭಗವದ್ಗೀತೆಗಳು ನಮ್ಮ ಜೀವನದಿಂದ ದೂರ ಆಗಿಬಿಟ್ಟಿದೆಯೋ ಇಂಥವೆಲ್ಲ ಮೋಸಗಳು, ಅಧಿಕಾರಕ್ಕೋಸ್ಕರ ಹೊಡೆದಾಡೋದು, ಅಣ್ಣ ತಮ್ಮಂದರ ನಡುವೆ ಅನುಬಂಧ ಇಲ್ಲದೆ ಇರುವಂಥ ಹೋಗಿರುವಂಥದ್ದು ನಾವು ಕಾಣ್ಬೋದಾಗುತ್ತೆ. ನಮ್ಮ ಮುತ್ತಾತಂದರ ಕಥೆಗಳಾಗಲಿ, ನಮ್ಮ ತಾತಂದರ ಕಥೆ ಆಗಲಿ, ಅಣ್ಣ ತಮ್ಮಂದರು ದುಃಖದಲ್ಲಿದ್ದಾರೆ, ಅವ್ರ ಜೀವನದಲ್ಲಿ ಏನಾದರೂ ಏರ್ಪೇರಾಗಿದೆ, ಹುಟ್ಟದಂಥವ್ರಿಗೆ ತಂದೆ ತಾಯಿಗಳಿಗೆ ಏನಾದರೂ ಕಷ್ಟ ಬಂದರೆ ಅವರೆಷ್ಟು ನೆರಳಾಗಿ ನಿಲ್ತಾ ಇದ್ರು, ಅವರೆಷ್ಟು ಸಹೋದರ ಧರ್ಮ, ಪುತ್ರ ಧರ್ಮವನ್ನು ಎಷ್ಟು ಪಾಠಿಸ್ತಾ ಇದ್ರು ಅಂತ ಕೇಳ್ತಾ ಇದ್ರೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ನಮಗೆ. ಒಂದು ಒಂದು ಗಾದೆ ಇದೆ, ಹುಟ್ತಾ ಅಣ್ಣ ತಮ್ಮಂದ್ರು ಬೆಳೀತಾ ದಾಯಾದಿಗಳು. ಈ ಗಾದೆ ಮಾತ್ರ ಸುಳ್ಳಂತ ನಮ್ಮ ಭಾರತ ದೇಶದಲ್ಲಿ ನಾನು ಸುಳ್ಳಂತಾನೆ ಹೇಳಬೇಕಾಗುತ್ತೆ. ಯಾಕೆಂತಂದರೆ ಈ ರಾಮಾಯಣದಲ್ಲಿ ಇರುವಂಥ ಅಣ್ಣ ತಮ್ಮಂದ್ರನ್ನ ಮಹಾಭಾರತದಲ್ಲಿರುವಂಥ ಧರ್ಮರಾಯರಿಗಿರುವಂಥ ಅಣ್ಣ ತಮ್ಮಂದ್ರನ್ನ ನಾವು ನಮ್ಮ ಭಾರತ ದೇಶದಲ್ಲಿ ಒಂದು 70-80 ವರ್ಷಗಳ ಕೆಳಗೆ ನೋಡ್ಬೋದಾಗಿತ್ತು. ಒಂದು ಕುಟುಂಬದ ಬೆಲೆಗಳು ಎಷ್ಟು ಚೆನ್ನಾಗಿತ್ತು. ನಮ್ಮ ಭಾರತ ದೇಶ ಅಂತಂದ್ರೆ ಕೌಟುಂಬಿಕ ಮೌಲ್ಯಗಳಿಗೆ ಆದರ್ಶವಾಗಿರುವಂಥದ್ದಲ್ವಾ. ಹೋಗ್ಲಿ ಬಿಡ್ರಿ, ಅಲ್ಲಿ ಮತ್ತೆ ಹಿಂಗಕ್ಕೆ ಹೋದ್ರೆ ಅದು ಬಹಳನೇ ದುಃಖ ಆಗುತ್ತೆ. ಅಯೋಧ್ಯಕ್ಕೆ ಈ ಶುಭ ವಾರ್ತೆಯನ್ನು ಕೇಳ್ಬಿಟ್ಟು ಎಲ್ಲರೂ ಸಂತೋಷ ಹೊಂದುತ್ತಾರೆ. ಮುಂದೆ ನಂತರದ ದಿನ ಭರತ ಮತ್ತು ಶತ್ರುಘ್ನ ಈ ಮಾತನಾಡ್ಕೊಳ್ತಾ ಇದ್ದಾರಂತೆ. ಇದೆಲ್ಲ ನಡೀತಾ ಇದ್ರೆ ಲಕ್ಷ್ಮಣ ಯಾಕೆ ಸುಮ್ಮನಿದ್ದ? ಮೂರ್ಖಳಾಗಿರುವಂಥ ನಮ್ಮಮ್ಮ ಕೈಕೆ 2 ವರಗಳನ್ನು ಕೇಳಿರ್ಬೋದು. ಸತ್ಯಪಾಶಕ್ಕೆ ಬಂಧವಾಗಿ ದಶರಥ ಮಹಾರಾಜು 2 ವರಗಳನ್ನು ಕೈಕಮ್ಮನಿಗೆ ಕೊಟ್ಟಿರ್ಬೋದು. ಆದರೆ ರಾಮ ಲಕ್ಷ್ಮಣರು ದಶರಥರನ್ನು ನಿಗ್ರಹಿಸಿ ರಾಜ್ಯವನ್ನು ಯಾಕೆ ತೆಗೆದುಕೊಳ್ಳಿಲ್ಲ? ಅವರು ಜೈಲಿಗೆ ಹಾಕಿ ಯಾಕೆ ತೆಗೆದುಕೊಳ್ಳಿಲ್ಲ? ನಮ್ಮ ಅಮ್ಮನಿಗೆ ಯಾಕೆ ಬುದ್ಧಿ ಹೇಳಲಿಲ್ಲ? ಯಾಕೆ ಎದುರ್ತಿರ್ಲಿಲ್ಲ? ಅಲ್ಲಿ ಕೈಕಮ್ಮನಿಗೆ ಎದುರ್ತಿರ್ಗಿದ್ರೆ ಆಕೆ ದಿಕ್ಕಿರ್ಲಿಲ್ಲ. ಇರುವಂಥ ಒಬ್ಬ ಮಗ ಕೂಡ ಕೈಕ ರಾಜ್ಯದಲ್ಲಿದ್ದ. ಆದರೆ ಸತ್ಯ ಮತ್ತು ಧರ್ಮಕ್ಕೆ ಕಟ್ಟು ಬಿದ್ದಿದ್ದಾರೆ. ದಶರಥ ಮಹಾರಾಜರಾಗಲಿ, ಕೌಸಲ್ಯಮ್ಮ ಆಗಲಿ, ಸುಮಿತ್ರಮ್ಮ ಆಗಲಿ, ಶ್ರೀರಾಮಚಂದ್ರ ಪ್ರಭು ಆಗಲಿ ಎಲ್ಲರೂ ಸತ್ಯಪಾಶಗಳಿಗೆ, ಸತ್ಯಧರ್ಮ ಪಾಶಗಳಿಗೆ ಬಂದಿಯಾಗಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಯಾಕೆ ಕೈಕಮ್ಮ ನಮ್ಮ ಅಮ್ಮನಿಗೆ ಯಾಕೆ ಬುದ್ಧಿ ಹೇಳಲಿಲ್ಲ ಅಂತ ಮಾತನಾಡ್ಕೊಳ್ಬೇಕಾದ್ರೆ ಆ ಕಡೆಯಿಂದ ಮಂದರ ಬರ್ತಾ ಇದ್ದಾಳಂತೆ. ಕೈಕಮ್ಮ ಕೊಟ್ಟಿರುವಂಥ ಆಭರಣಗಳನ್ನು ಹಾಕ್ಕೊಳ್ತಾ ಹೋಗ್ತಾ ಇದ್ದಾಳಂತೆ. ಅಂದರೆ ರಾಮ ಅರಣ್ಯವಾಸಕ್ಕೆ ಹೋದರೆ ನಿನ್ನ ಗೂನಿಗೆ ಬಂಗಾರದ ಕವಚವನ್ನು ಮಾಡಿಸ್ಕೊಡ್ತೀನಿ ಅಂತ ಕೈಕಮ್ಮ ಹೇಳಿರ್ತಾರೆ. ಆಕೆ ಕೊಟ್ಟಿರುವಂಥ ಆಭರಣಗಳನ್ನು ಹಾಕ್ಕೊಂಡು ಎಲ್ಲರೂ ದುಃಖದಿಂದ ಇದ್ದರೆ ಇವಳು ಮಂದರ ಆಭರಣಗಳನ್ನು ಹಾಕ್ಕೊಂಡು ಸಿಂಗರಿಸ್ಕೊಂಡು ಹೋಗ್ತಾ ಇದ್ಲಂತೆ. ಹೋಗ್ತಾ ಇರ್ಬೇಕಾದ್ರೆ ಭಟರು ಆಕೆಯನ್ನು ಇಟ್ಕೊಂಡ್ಬಿಟ್ಟು ರಾಮ ಲಕ್ಷ್ಮಣರು ಅಸಲಿ ಅರಣ್ಯಕ್ಕೆ ಹೋಗೋದಕ್ಕೆ ಕಾರಣ ಈ ಮಂದಾರಣಿ ಅಂತ ಹೇಳ್ತಾರಂತೆ. ಆಗ ಶತ್ರುಘ್ನ ಆಗ್ರಹದಿಂದ
ತನ್ನ ಸೊಂಟದಲ್ಲಿರುವಂಥ ಖಡ್ಗವನ್ನು ತೆಗೆದುಬಿಟ್ಟು ಈ ಮಂದರವನ್ನು ಎಳ್ಕೊಂಡು ಯಾರ ಹತ್ರ ಭರತರ ಹತ್ರ ಕರ್ಕೊಂಡ್ಬರ್ತಾರಂತೆ. ಈ ಸಮಯದಲ್ಲಿ ಶತ್ರುಘ್ನನ ಭೀಕರವಾಗಿರುವಂತಹ ಸ್ವರೂಪವನ್ನು ನೋಡ್ಬಿಟ್ಟು ಕೈಕೇಯಿ ಮತ್ತು ಸುಮಿತ್ರ ಅಂತಃಪುರದಲ್ಲಿನ ಜನರು ಓಡೋಗ್ಬಿಡ್ತಾರಂತೆ. ಆಗ ಭರತ ಶತ್ರುಘ್ನನನ್ನು ಒಂದು ಸಮಾಧಾನ ಮಾಡುವಂತಹ ಶಕ್ತಿ ಕೌಸಲ್ಯಮ್ಮನಿಗೊಬ್ಬಳಿಗೆ ಇದೆ ಅಂತಂದು ಎಲ್ಲರೂ ಕೌಸಲ್ಯ ಮಂದಕ್ಕೆ ಓಡೋಗ್ಬಿಡ್ತಾರಂತೆ. ಈ ಮಂದರಾಳನ್ನು ಶತ್ರುಘ್ನ ಇನ್ನೇನು ಸಾಯಿಸ್ಬೇಕು ಅಂತ ಅನ್ನುವಂಥ ಸಮಯದಲ್ಲಿ ಅಲ್ಲಿ ಕೈಕಮ್ಮ ಬಂದು ನಿಂತ್ಕೊಂತಾಳಂತೆ. ಆಗ ಭರತ, ಅಯ್ಯಯ್ಯೋ ಶತ್ರುಘ್ನ, ಈ ಮಂದರೇನ ಸಾಯಿಸ್ತೀನೋ, ಈ ಮಂದರೆ ಮಾತನ್ನು ಕಟ್ಕೊಂಡು ಕೇಳ್ಬಿಟ್ಟು ಇಷ್ಟು ಉಪದ್ರವ ತೆಗೆದುಕೊಂಡು ಬಂದಿರುವಂಥವಳು ಈ ಕೈಗೆ ಅಮ್ಮ ಕೂಡ ಅಂತ ಇಲ್ಲ. ನನಗೆ ಈಕೆಯನ್ನು ನಮ್ಮ ಅಮ್ಮನ ಸಾಯಿಸ್ಬೇಕು ಅಂತ ಇದೆ, ನಾನು ಯಾಕೆ ಸಾಯಿಸ್ತಾ ಇಲ್ಲ ಗೊತ್ತಾ, ಆ ಕೈನ ಸಾಯಿಸಿದ್ರೆ ಮಾತೃಘಾತಕ ಅಂತಂದು ರಾಮನನ್ನೊಂದಿಗೆ ಮಾತನಾಡೋದಿಲ್ಲ, ಅದಕ್ಕೆ ಬಿಟ್ಬಿಡ್ತಾ ಇದ್ದೀನಿ, ಅದಕ್ಕೆ ಇವಳನ್ನು ಬಿಟ್ಟು ಬಿಡ್ತಾ ಇದ್ದೀನಿ. ಇವಳನ್ನು ಸಾಯಿಸೋದು ನನಗೊಂದು ಲೆಕ್ಕ ಇಲ್ಲ, ಆದರೆ ಇವಳನ್ನು ಸಾಯಿಸಿದ್ರೆ ಸ್ತ್ರೀಯನ್ನು ಸಾಯಿಸಿದೀಯ ಅಂತ ನಾಳೆ ನಾವು ಅರಣ್ಯಕ್ಕೆ ಹೋದಾಗ ರಾಮ ನಮ್ಮ ಮುಖವನ್ನು ನೋಡ್ದಲೆ ಪಕ್ಕಕ್ಕೆ ತಿರ್ಗಿಸ್ಕೊಳ್ತಾರೆ, ರಾಮನನ್ನು ನೋಡ್ದಲೆ ನಾವು ಇರೋದಕ್ಕಾಗೋದಿಲ್ಲ, ಆದ್ದರಿಂದ ಈಕೆಯನ್ನು ಬಿಟ್ಬಿಡ್ತಾ ಇದ್ದೀನಿ ಅಂತ ಹೇಳ್ತಾರಂತೆ. ಆಗ ಲಕ್ಷ್ಮಣನ ತಮ್ಮನಾಗಿರುವಂಥ ಶತ್ರುಘ್ನ ಭರತನ ಮಾತನ್ನು ಕೇಳಿ ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಮಂದರಳನ್ನು ಬಿಟ್ಬಿಟ್ಟಿದ್ದಾರೆ. ಅಂತಂದ್ರೆ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಒಂದು ವಿಶೇಷಣೆ ಹೇಳಿದ್ದಾರೆ. ಲಕ್ಷ್ಮಣನ ತಮ್ಮನಾಗಿರುವಂಥ, ಅಂದರೆ ಲಕ್ಷ್ಮಣ ಮತ್ತು ಶತ್ರುಘ್ನ ಒಂದು ಹೊಟ್ಟೆಯಲ್ಲಿ ಹುಟ್ಟಿರ್ತಾರೆ. ಲಕ್ಷ್ಮಣನ ತಮ್ಮನಾಗಿರುವಂಥ ಶತ್ರುಘ್ನ ಭರತನ ಮಾತು, ಒಂದು ತಾಯಿ ಮಕ್ಕಳಲ್ಲದೆ ಇದ್ರು ಒಬ್ಬರು ಅಣ್ಣ ತಮ್ಮಂದ್ರು ಸಮಾಧಾನ, ಕೋಪ ಬಂದಾಗ ಸಮಾಧಾನ ಮಾಡಿದ್ರೆ ಸಮಾಧಾನ ಮಾಡ್ಕೋಬೇಕು ಅಂತ ರಾಮಾಯಣ ನಮಗೆ ಹೇಳುತ್ತೆ. ರಾಮನ ಕೋಪ ಬಂದಾಗ ಲಕ್ಷ್ಮಣ ಸಮಾಧಾನ ಮಾಡ್ತಾ ಇರ್ತಾನೆ, ಲಕ್ಷ್ಮಣ ಸ್ವಾಮಿ ಸಮಾಧಾನ ಮಾಡ್ತಾ ಇರ್ತಾನೆ. ಶ್ರೀರಾಮಚಂದ್ರ ಪ್ರಭು ಏನಾದರೂ ಕ್ರೋಧಮೂರ್ತಿ ಆದರೆ ಲಕ್ಷ್ಮಣ ಸ್ವಾಮಿ ಸಮಾಧಾನ ಮಾಡ್ತಾ ಇರ್ತಾರೆ. ಇಲ್ಲಿ ಭರತನ ಕೋಪ ಬಂದರೆ ಶತ್ರುಘ್ನ ಕೋಪ ಬಂದರೆ ಭರತ ಸಮಾಧಾನ ಮಾಡೋದ್ರಿಂದ ಕೂಡಲೇ ಕೋಪವನ್ನು ಬಿಡುವಂಥ ಒಂದು ದೈವಿ ಸ್ವಭಾವ ಇಕ್ಷ್ವಾಕು ವಂಶದಲ್ಲಿ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಈ ಗುಣಗಳನ್ನು ನಾವು ಬೆಳೆಸ್ಕೊಬೇಕಾಗುತ್ತೆ. ಮಾರನೇ ದಿನ ವಸಿಷ್ಠ ಮಹರ್ಷಿ ಸಾಮಂತರಾಜರು ಪುರೋಹಿತರು ಎಲ್ಲರೊಂದಿಗೆ ದೊಡ್ಡ ಸಭೆಯನ್ನು ಏರ್ಪಾಟು ಮಾಡ್ತಾರೆ. ಆ ಸಭೆಗೆ ಭರತ ಕೂಡ ಬರ್ತಾರಂತೆ. ಆಗ ವಸಿಷ್ಠ ಮಹರ್ಷಿಗಳು, ಅಪ್ಪ, ನಿನ್ನ ತಂದೆ ದಶರಥ ಮಹಾರಾಜು ಈ ರಾಜ್ಯವನ್ನು ನೀನು ಅನುಭವಿಸ್ಬೇಕು ಅಂತ ನಿರ್ಣಯ ಮಾಡಿ ಹೊರಟೋಗಿದ್ದಾರೆ. ಆತ ಇರೋ ತನಕನು ಧರ್ಮಬದ್ಧವಾಗಿ ಪರಿಪಾಲನೆ ಮಾಡಿದ್ದಾರೆ. ಚಂದ್ರನನ್ನು ಬೆಳದಿಂಗಲು ಹೇಗೆ ಬಿಡೋದಿಲ್ಲ ಹಾಗೆ ಪುತ್ರ ಧರ್ಮವನ್ನು ಬಿಡದಲೆ ರಾಮ ಅರಣ್ಯವಾಸಕ್ಕೆ ಹೋಗಿದ್ದಾನೆ. ಆದ್ದರಿಂದ ನೀನು ಕೂಡ ನಿನ್ನ ಧರ್ಮವನ್ನು ಪಾಟಿಸು. ಆದ್ದರಿಂದ ಪಟ್ಟಾಭಿಷೇಕ ಮಾಡ್ಕೊಳ್ಳೋದು ನಿನ್ನ ಧರ್ಮ. ಅದಕ್ಕಾಗಿ ಜಲ ಕಲಶಗಳನ್ನು ತರಿಸಿದ್ದೀನಿ, ಭದ್ರಪೀಠ ಏರ್ಪಾಟು ಮಾಡಿದ್ದೀನಿ, ಉತ್ತಮ ಅಶ್ವಗಳನ್ನು ಗಜಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಆದ್ದರಿಂದ ನೀನು ಕೂತ್ಕೊಂಡು ಪಟ್ಟಾಭಿಷೇಕ ಮಾಡ್ಕೊ ಅಂತಂತಾರಂತೆ. ಆಗ ಭರತ ಶತ್ರುಘ್ನನ ಕಡೆ ನೋಡ್ಬಿಟ್ಟು, ನನಗೆ ಈ ರಾಜ್ಯ ಬೇಕಾಗಿಲ್ಲ, ಇದನ್ನು ನಾನು ಯಾವತ್ತೂ ಕೋರ್ಕೊಂಡಿಲ್ಲ ಅಂತ ಆ ತುಂಬು ಸಭೆಯಲ್ಲಿ ಎಲ್ಲಾರ ಮುಂದೆನೂ ಒಂದು ಚಿಕ್ಕ ಕಂದಮ್ಮ ಅಳುತ್ತಲ್ಲ, ಚಿಕ್ಕ ಮಗು ಅಳುತ್ತಲ್ಲ, ಆ ಥರ ಬಿಕ್ಕಿ ಅಳ್ತಾ ಇದ್ದಾರಂತೆ ಯಾರು, ಭರತ. ಆಗ ಭರತ ವಸಿಷ್ಠ ಮಹರ್ಷಿಗಳೊಂದಿಗೆ, ಗುರುಗಳೇ, ಇದು ನೀವು ಮಾಡಬೇಕಾಗಿರುವಂಥ ಕೆಲಸನೇನಾ? ನಾನು ವೇದ ಓದ್ಕೊಂಡಿದ್ದೀನಿ, ನಾನು ದಶರಥ ಮಹಾರಾಜನಿಗೆ ಹುಟ್ಟಿದವನಯ್ಯ, ನನಗೂ ಧರ್ಮ ಗೊತ್ತು. ಬೇರೆಯೊಬ್ಬರ ರಾಜ್ಯವನ್ನು ಅಪಹರಿಸುವ ಕಳ್ಳನಂತೆ ಇವತ್ತು ಕಳ್ತನ ಮಾಡ್ತೀನ ನಾನು ಇವತ್ತು? ಈ ರಾಜ್ಯ ರಾಮಂದು, ನೀನು ಯಾರು ಕೊಡೋದಕ್ಕೆ, ನಾನು ಯಾರು ತಗೊಳೋದಕ್ಕೆ? ಈ ರಾಜ್ಯಕ್ಕೆ ನನಗೆ ಎಲ್ಲರಿಗೂ ಒಬ್ಬನೇ ರಾಜ ಅಂತ ಹೇಳಿ
ಯಾರು ರಾಮ ಒಬ್ಬನೇ ರಾಜ ಅಂತ ಹೇಳ್ತಾರಂತೆ. ಆಗ ಭರತ ಅನ್ನೋ ಅಷ್ಟರಲ್ಲಿ ಈ ಥರ ಭರತ ಮಾತನಾಡ್ತಾ ಇದ್ರೆ ವಸಿಷ್ಠ ಮಹರ್ಷಿಗಳು ಮನಸ್ಸಿನಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದಾರಂತೆ. ಈ ಮಾತನ್ನು ಕೇಳಿರುವಂಥವರೆಲ್ಲ ಸಂತೋಷಗೊಂಡು ಸಂತೋಷ ಪಡ್ತಾರಂತೆ. ಸಂತೋಷದಿಂದ ಭರತ ಇಕ್ಷ್ವಾಕು ವಂಶದಲ್ಲಿ ಎಂಥ ಮಕ್ಕಳು ಹುಟ್ಟಬೇಕು ಅಂಥ ಮಕ್ಕಳು ಹುಟ್ಟಿದ್ದಾರೆಯ, ಒಬ್ಬರನ್ನು ಮೀರಿಸಿರುವಂಥ ಶೀಲ ಮತ್ತೊಬ್ಬರದು, ಇಂತಹ ಮಕ್ಕಳನ್ನು ನೋಡುವಂಥದ್ದು ನಮ್ಮ ನಾವು ಅದೃಷ್ಟವಂತರು ಅಂತ ಎಲ್ಲರೂ ಅಯೋಧ್ಯ ರಾಜ್ಯದ ಪ್ರಜೆಗಳೆಲ್ಲರೂ ಅಂದ್ಕೊಳ್ತಾರಂತೆ. ಆಗ ಭರತ, ನಾನು ನಿನ್ನೇನೆ ಆದೇಶ ಮಾಡಿದ್ದೆ, ಎಲ್ಲರೂ ಪರಿವಾರದೊಂದಿಗೆ ಹೊರಟು ಬಿಟ್ಟು ರಾಮನ್ನ ಹಿಂದಕ್ಕೆ ಕರ್ಕೊಂಬರೋಣಂತೆ, ನಡೀರಿ ಅಂತ ಹೇಳ್ತಾರಂತೆ. ಎಲ್ಲರೂ ಹೊರಡ್ತಾರಂತೆ ರಾಮನನ್ನು ಸೇರಿಕೊಳ್ಳೋದಕ್ಕೋಸ್ಕರ ಅಯೋಧ್ಯೆಯಿಂದಲೂ ಎಲ್ಲರೂ ಹೊರಡ್ತಾರೆ. ಎಲ್ಲರಿಗಿಂತ ಮುಂಚಿತವಾಗಿ ಯಾರಾದರೆ ಈ ರಾಮ ಅರಣ್ಯವಾಸಕ್ಕೆ ಹೋಗೋದಕ್ಕೆ ಕಾರಣ ಆದರೂ ಆ ತಾಯಿ ಯಾರು ಕೌಸಲ್ಯಮ್ಮ ಕೈಕಮ್ಮ ಮೊದಲೇ ಹೊರಟು ಬಿಡ್ತಾಳಂತೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಸ್ನಾನ ಮಾಡಿ ರಥದಲ್ಲಿ ಆಕೆ ಫಸ್ಟೇ ಕೂತ್ಕೊಂಡಿರ್ತಾಳಂತೆ. ರಾಮನನ್ನು ಹಿಂದಿರುಗಿ ಕರ್ಕೊಂಬರೋದಕ್ಕೋಸ್ಕರ, ವಾಪಸ್ ಕರ್ಸ್ಕೊಂಬರೋದಕ್ಕೋಸ್ಕರ ತಾನು ಯಾರಿಗೋಸ್ಕರ ಇಷ್ಟು ದಾರುಣವಾಗಿ ಇರುವಂಥ ಕೆಲಸ ಮಾಡಿದ್ಲು ಆ ಭರತನೇ ತನ್ನನ್ನು ಆಕ್ಷೇಪಿಸಿದಾಗ ಆಕೆಗೆ ಆವರಿಸಿರುವಂಥ ಮೋಹ ಎಲ್ಲ ಹೋಗ್ಬಿಡುತ್ತೆ, ತನ್ನ ತಪ್ಪು ತಿಳಿದು ಬರುತ್ತೆ. ಹೀಗೆ ಕೆಲವು ಲಕ್ಷ ಜನ ಸೈನ್ಯರೊಂದಿಗೆ ಹೊರಟು ಬಿಟ್ಟು ಗಂಗಾ ತೀರವನ್ನು ಸೇರ್ಕೊಂತಾರಂತೆ. ಆಗ ಭರತ ಸೈನ್ಯ ಹಾಗೂ 3 ಜನ ತಾಯಂದಿರು ಕೂಡ ಸೇರ್ಕೊಂತಾರೆ. ಇಲ್ಲಿ ದಶರಥ ಮಹಾರಾಜರು ಸತ್ತು ಹೋಗಿ ಕೆಲವಷ್ಟೇ ದಿನಗಳಾಗಿರುತ್ತೆ. ಆದ್ರೂ ಅಂತಂದರೆ ಗಂಡನನ್ನು ಕಳ್ಕೊಂಡಿರುವಂತಹ 3 ಜನ ಮಾತೆಯರು ಕೌಸಲ್ಯ, ಸುಮಿತ್ರ, ಕೈಕೇಯಿ ಊರನ್ನು ದಾಟಿಬಿಟ್ಟು ಇದು ರಾಮನನ್ನು ಸೇರ್ಕೊಳ್ಳೋದಕ್ಕೋಸ್ಕರ ಅರಣ್ಯಕ್ಕೆ ಹೋಗ್ತಾರೆ. ಅಲ್ಲಿ ಭಾರದ್ವಾಜ ಮಹಾಮುನಿಗಳ ಆಶ್ರಮಕ್ಕೆ ಕೂಡ ಹೋಗ್ತಾರೆ. ಅಂದರೆ ವಿಧವೆಯರಿಗೆ ಇಲ್ಲದೆ ಸಲ್ಲದೆ ಇರುವಂಥದ್ದನ್ನ ಅವರ ತಲೆಗೆ ಅಂಟು ಕಟ್ಟು ಬಿಡ್ತಾರೆ ಅಂತಂತ ನಾನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಶಾಸ್ತ್ರದಲ್ಲಿ ಹೇಳದೇ ಇರುವಂಥ ಅನೇಕ ವಿಧಾನಗಳನ್ನು ಗಂಡ ಕಳ್ಕೊಂಡಿರುವಂಥ ಸ್ತ್ರೀಯರು, ಗಂಡ ಕಳ್ಕೊಂಡೇ ಅವರು ಬಹಳ ದುಃಖದಿಂದ ಇರ್ತಾರೆ. ಈ ಸಮಾಜ ಅವರನ್ನ ನಡೆಸ್ಕೊಳ್ಳೋ ರೀತಿಯಿಂದ ಮತ್ತಷ್ಟು ದುಃಖಭರಿತರಾಗಿರ್ತಾರೆ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕೆ ಈ ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. 3 ಜನ ತಾಯಂದಿರೊಂದಿಗೆ ಗಂಗಾ ತೀರವನ್ನು ಸೇರ್ಕೊಳ್ತಾರಂತೆ. ಆಗ ನಿಷಾದ ರಾಜನಾಗಿರುವಂತಹ ಗುಹ ಅಲ್ಲಿಗೆ ಬಂದು ನೋಡ್ತಾನಂತೆ. ಒಂದು ದೊಡ್ಡ ಸಮುದ್ರ ಬಂದಂಗೆ ಕೋವಿದಾಲ ವೃಕ್ಷ ಚಿಹ್ನವಾಗಿ ಇರುವಂಥ ಸೈನ್ಯ ಅಲ್ಲಿ ಬಂದು ನಿಂತ್ಕೊಳ್ಳುತ್ತಂತೆ. ಈ ಕೋವಿದಾಲ ವೃಕ್ಷ ಈ ನಡುವೆಯೂ ನಾವೆಲ್ಲೋ ಭಾರತ ದೇಶದಲ್ಲಿ ಭಾಳ ಕೇಳಿದ್ವಲ್ಲ ಅಂತ ಅನುಮಾನ ಬರುತ್ತಲ್ವ ಎಲ್ಲರಿಗೂ. ಯಾವಾಗ ರಾಮ ಮಂದಿರದ ಕೆಲವಷ್ಟೇ ತಿಂಗಳ ಕೆಳಗೆ, ಒಂದು 4-5 ತಿಂಗಳ ಕೆಳಗೆ ಮೋದಿಜಿಯವರು ಬಾಲರಾಮನ ಅಯೋಧ್ಯ ರಾಮ ಮಂದಿರದಲ್ಲಿ ಒಂದು ಧ್ವಜದಲ್ಲಿ ಧ್ವಜಾರೋಹಣ ಮಾಡಿದ್ರು. ಅದು ಒಂದು ದೊಡ್ಡ ಕಾರ್ಯಕ್ರಮನೇ ಇತ್ತು. ಮೋದಿಜಿಯವರು ಬಂದಿದ್ರು, ಅಮಿತ್ ಶಾ ಅವರು ಬಂದಿದ್ರು, ಮತ್ತು ಇವರು ಯೋಗಿ ಆದಿತ್ಯನಾಥ್ ಅವರು ಬಂದಿದ್ದರು, ಅನೇಕ ಮಠಾಧಿಪತಿಗಳು ಬಂದಿದ್ದರು. ಆಗ ಈ ಯಾವುದರಲ್ಲಿ ಆ ಧ್ವಜದಲ್ಲಿ ಆ ಬಾವುಟದಲ್ಲಿ ರಾಮನ ವಂಶ ಸೂರ್ಯ ವಂಶ ಆಗಿರೋದ್ರಿಂದ ಸೂರ್ಯನ ಚಿಹ್ನ, ಓಂಕಾರ ಮತ್ತು ಕೋವಿದಾಲ ವೃಕ್ಷದ 3 ಚಿಹ್ನಗಳನ್ನು ಹಾಕಿದ್ರು. ಈ ಕೋವಿದಾಲ ವೃಕ್ಷ ಅಂತ ಹೇಳಿರೋದಕ್ಕೆ ಆ ದಿನ ರಾತ್ರಿನೇ ಮೋದಿಜಿಯವರು ಧ್ವಜಾರೋಹಣ ಮಾಡಿರುವಂಥ ರಾತ್ರಿನೇ ಅಂತರ್ಜಾಲದಲ್ಲಿ ಇಂಟರ್ನೆಟ್ನಲ್ಲಿ 5 ಕೋಟಿ ಜನ ಈ ಕೋವಿದಾಲ ವೃಕ್ಷದ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ ಒಂದು ಸಮಾಚಾರ. ಇದು ಬಹಳ ಸಂತೋಷಕರವಾಗಿರುವಂಥ ವಿಚಾರ. ಈ ಕೋವಿದಾಲ ವೃಕ್ಷ ಭೂಮಿಗೆ ಹೇಗೆ ಬಂತು, ಇದಕ್ಕೆ ಗಣಪತಿನೇ ಕಾರಣ ಅಂತ ನಾವು ಪುರಾಣ ಪ್ರಸಿದ್ಧ ಇದರಲ್ಲಿ ಕೆಲವಷ್ಟು ಪುರಾಣಗಳಲ್ಲಿ ಕೂಡ ನಾವು ತಿಳ್ಕೊಬಹುದಾಗುತ್ತೆ. ಮತ್ತೆ ಕಥೆಯಲ್ಲಿ ಬರ್ತಾ ಇದ್ದೀನಿ, ಕೋವಿದಾಲ ವೃಕ್ಷ ಅಂತಂದು ನಮ್ಮ ಎದುರೋಗಿರುತ್ತೆ, ಆದ್ರೂ ನಮ್ಗೆ ಕಂಡ್ಕೊಳೋದಕ್ಕಾಗೋದಿಲ್ಲ. ಆಗ ಕ್ಷಮಿಸಿ, ಅದೇನೋ ನನ್ನ ದೇಹ ರಿವರ್ಸ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇದ್ದಂಗಿದೆ. ಇದು ಏಪ್ರಿಲ್ ಸಮಯ, ಏಪ್ರಿಲ್ ಮಧ್ಯ ಭಾಗದಲ್ಲಿದ್ದೀವಿ. ಆದರೂ ಶೀತ ಆಗಿಬಿಟ್ಟು ನನ್ನ ಗಂಟ್ಲು ಇಟ್ಕೊಂಡ್ಬಿಟ್ಟಿದೆ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಆಯಿತಾ. ನಿಮ್ಮ ಮನೆ ಮಗಳು ಅಂತಂತಂದು ನನ್ನ ವಾಯ್ಸ್, ನನ್ನ ಧ್ವನಿ ಈ ಥರ ಇದ್ರೂ ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ನನಗೆ ನಂಬಿಕೆ ಇದೆ. ಅದಕ್ಕೋಸ್ಕರ ನಾನು ಸಾಹಸ ಮಾಡಿಬಿಟ್ಟು ಈ ಕಥೆಯನ್ನು ಹೇಳೋದಕ್ಕೆ ಮುಂದುವರಿಸ್ತಾ ಇದ್ದೀನಿ, ನಿರ್ಧರಿಸಿರೋದು. ಕಥೆಯಲ್ಲಿ ಮುಂದೆ ಹೋಗೋಣಂತೆ. ಆಗ ಗುಹ ತನ್ನ ಬಂಧುಗಳನ್ನು, ಸೈನ್ಯವನ್ನು, ಯುವಕರನ್ನು ಕರೆದುಬಿಟ್ಟು, ಭರತ ಇಷ್ಟು ಜನ ಸೈನ್ಯದೊಂದಿಗೆ ಬಂದಿದ್ದರೆ ಖಂಡಿತವಾಗಿಯೂ ನಮ್ಮೆಲ್ಲರನ್ನು ಸಾಯಿಸೋದಕ್ಕೋಸ್ಕರನೇ ಬಂದಿರ್ಬೋದು. ಇಲ್ಲ ಅಂತಂದರೆ 14 ವರ್ಷಗಳ ನಂತರ ರಾಮ ತಿರುಗಿ ಬಂದರೆ ಆತನ ಪರಾಕ್ರಮದ ಮುಂದೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಇದೇ ಸರಿಯಾಗಿರುವಂಥ ಸಮಯ. ಆ ಸಂದರ್ಭವನ್ನು ನೋಡಿಬಿಟ್ಟು ಒಬ್ಬನೇ ಇರುವಂಥ ರಾಮನನ್ನು, ಲಕ್ಷ್ಮಣನನ್ನು ಸಂಹರಿಸೋದಕ್ಕೋಸ್ಕರ ಬಂದಿರಬಹುದು ಅಂತ ಅಂತಾರಂತೆ. ಇಲ್ಲಿ ಗುಹ ಕೂಡ ಅಪಾರ್ಥ ಮಾಡ್ಕೊಳ್ತಾರೆ ಯಾರನ್ನ, ಭರತರನ್ನು. ಏನು ಸಿಚುವೇಶನ್ ಆಗಿದೆ, ಸಂದರ್ಭ ಆಗಿದೆ, ಇಲ್ಲಿ ಯಾರು ಏನು ಅನ್ನೋದಕ್ಕಾಗೋದಿಲ್ಲ. ಆದರೆ ತಾನು ಏನು ತಪ್ಪು ಮಾಡದೇ ಇದ್ರು, ಅಂಥ ಉದ್ದೇಶ ಇಲ್ಲದೆ ಇದ್ರು, ಇಂಥ ಅಪವಾದಗಳನ್ನು ಭರತ ಮತ್ತಷ್ಟು ಅದೆಷ್ಟು ಜನರಿಂದ ಅನ್ನಿಸ್ಕೊಂಡಿದ್ದಾನೆ ಅನ್ನುವಂಥದ್ದೇ ಒಂದು ವಿಷಾದವಾಗಿರುವಂಥ ಒಂದು ಸಂಗತಿ. ಸಂಹರಿಸಿದ್ದಾನೆ ರಾಮ. ನನಗೆ ಆಗ ಮತ್ತೆ ಯಾರು ಗುಹ ಅಂತನಂತೆ, ರಾಮ ನನಗೆ ಪರಮ ಮಿತ್ರ, ಆತನನ್ನು ರಕ್ಷಿಸಿಕೊಳ್ಳಬೇಕು. ಇಷ್ಟು ದೊಡ್ಡ ಸೈನ್ಯವನ್ನು ನಾವು ಹೇಗೂ ಎದುರಿಸೋದಕ್ಕೂ ಆಗೋದಿಲ್ಲ. ಆದರೆ ನಮ್ಮ ಸಹಾಯ ಇಲ್ಲದಲೇ ಇವರು ಇಷ್ಟು ದೊಡ್ಡ ನದಿಯನ್ನು ದಾಟೋದಕ್ಕೆ, ಗಂಗೆಯನ್ನು ನಾವು ದಾಟೋದಕ್ಕಾಗೋದಿಲ್ಲ. ಆದ್ದರಿಂದ 500 ದೋಣಿಗಳನ್ನು ಸಿದ್ಧ ಮಾಡಿ ಆ ಸೈನ್ಯವನ್ನೆಲ್ಲ, ಈ 500 ದೋಣಿಗಳಲ್ಲಿ 100 ಜನರು ಕವಚವನ್ನು ಕಟ್ಟಿಕೊಂಡು ಒಂದೊಂದು ಹಡಗಿನಲ್ಲಿ 100 ಜನರನ್ನು ಹತ್ತಿಸ್ಕೊಳ್ರಿ, ಮತ್ತೆ ಕವಚಗಳನ್ನು ಕಟ್ಕೊಂಡು 100 ಜನ ನಿಂತ್ಕೊಂಡಿರ್ರಿ. ನಾನು ಏನು ಗೊತ್ತಿಲ್ಲದೆ ಇರೋ ಒಂಥರ ಭರತನ ಹತ್ರ ಹೋಗ್ಬಿಟ್ಟು, ಭರತ ನೀನು ಬಂದಿರೋದು ರಾಮನ ಭೇಟಿ ಆಗೋದಕ್ಕೋಸ್ಕರನ, ಇಲ್ಲ ಅಂತಂದರೆ ರಾಮನನ್ನು ಸಂಹಾರ ಮಾಡೋದಕ್ಕೋಸ್ಕರ ಅಂತ ಕೇಳ್ತೀನಿ. ಒಂದು ವೇಳೆ ರಾಮನನ್ನು ಸಂಹಾರ ಮಾಡೋದಕ್ಕೆ ಭರತ ಬಂದಿದ್ರೆ ಆ ದೋಣಿಯಲ್ಲಿ ಕರ್ಕೊಂಡು ನಾವು ರಾಮ ಇರೋ ಕಡೆ, ರಾಮ ಇರುವಂಥ ಪ್ರದೇಶ ನಮಗೆ ಗೊತ್ತು, ನಾವು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ದೋಣಿಯಲ್ಲಿ ಹತ್ತಿಸ್ಬಿಟ್ಟು ಗಂಗೆಯ ಮಧ್ಯದಲ್ಲಿ ಅವ್ರನ್ನೆಲ್ಲರೂ ನೀರಿನಲ್ಲಿ ಮುಳುಗಿಸ್ಬಿಟ್ಟು ಸಾಯಿಸಿಬಿಡೋಣಂತೆ. ಒಂದು ವೇಳೆ ರಾಮನನ್ನು ಭೇಟಿ ಆಗೋದಕ್ಕೆ ಬಂದಿದ್ರೆ ರಾಮ ಎಲ್ಲಿದ್ದಾನೋ ಅಂತ ಹೇಳಿಬಿಟ್ಟು ಅವರನ್ನು ದೋಣಿಯಿಂದ ದಾಟಿಸಿ ರಾಮ ಇರೋ ಹತ್ರ ಕರ್ಕೊಂಡು ಹೋಗೋಣ ಅಂತಂತಂದು ಅಂತಾರಂತೆ. ಇಲ್ಲಿ ಎಷ್ಟು ರಾಮನ ಒಂದು ಗುಣಕ್ಕೆ ಎಷ್ಟು ಬೆಲೆ ಕೊಡ್ತಾ ಇದ್ದಾರೆ ಗುಹ. ತಂದೆ ಮಾತುಗೋಸ್ಕರ ತನ್ನ ರಾಜ್ಯವನ್ನು ಬಿಟ್ಬಿಟ್ಟು ಬಂದಿರುವಂಥ ಧರ್ಮನಿಷ್ಠನಾಗಿರುವಂಥ ರಾಮ ನನಗೆ ಪರಮ ಮಿತ್ರ. ಒಂದೇ ಒಂದು ರಾತ್ರಿ ಪರಿಚಯಕ್ಕೆ ತನ್ನ ಪ್ರಾಣಗಳನ್ನು ಕೂಡ ಲೆಕ್ಕಿಸ್ತಲೇ ಗುಹ ಎಷ್ಟು ಹೋರಾಟ ಮಾಡಬೇಕು. ಮಿತ್ರ ಅಂದರೆ ಹೀಗಿರ್ಬೇಕಲ್ವಾ. ಈ ಗುಹ ಅಂತಂತಂದರೆ ನಾವೇನೋ ಅಂದ್ಕೊಳ್ತೀವಿ, ಅದು ಅವರು ದೋಣಿಯನ್ನು ಓಡಿಸ್ತಾ ಇದ್ರು, ಕಡಿಮೆ ಕುಲದಲ್ಲಿ ಹುಟ್ಟಿದ್ದಾರೆ, ಅದು ಇದು ಅಂತ. ಅಲ್ಲಿ ಏನೂ ಇಲ್ಲ. ನಮ್ಮ ಇದರಲ್ಲಿ ವರ್ಣಗಳಿರುತ್ತೆ. ಈ ಗುಹರನ್ನು ತಮಿಳುನಾಡಿನಲ್ಲೇ ಗುಹ ಅಂತ ಕರೆಯೋದಿಲ್ಲ. ರಾಮಾಯಣ ಹೇಳ್ಬೇಕಾದ್ರೆ ಗುಹ ಪೆರುಮಾಳ್ ಅಂತ ಕರೀತಾರೆ. ಇವರು ಪೂರ್ವ ಜನ್ಮದಲ್ಲಿ ಒಬ್ಬ ಋಷಿಯ ಶಿಷ್ಯರಾಗಿರ್ತಾರಂತೆ. ಯಾರೋ ಒಬ್ಬ ಸಾಮಾನ್ಯವಾಗಿರುವಂಥವ್ರು ಬಂದ್ಬಿಟ್ಟು, ನಾನು ಭಾಳ ಪಾಪ ಮಾಡಿದ್ದೀನಿ, ಈ ಪಾಪ ನಾನು ಹೋಗ್ಲಾಡಿಸ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂತ ಕೇಳಿದಾಗ ಏನು ಹೇಳ್ತಾರೆ, ನೀನು 3 ಬಾರಿ ರಾಮನಾಮವನ್ನು ಹೇಳು ಅಂತ ಹೇಳ್ತಾರಂತೆ, ಸಲಹೆಯನ್ನು ಕೊಟ್ಟಿರ್ತಾರಂತೆ ಪೂರ್ವ ಜನ್ಮದಲ್ಲಿ ಗುಹ. ಆಗ ಗುರು ಹತ್ರ ಕರ್ಕೊಂಡ್ಬಂದು, ಗುರುಗಳೇ ನಾನು ಈ ಥರ 3 ಬಾರಿ ರಾಮ 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 ಅಂತನೂ ನಿಮಗಿರುವಂಥ ಪಾಪ ಎಲ್ಲ ಹೋಗ್ಬಿಡುತ್ತೆ. ಕಲಿಕಾಲದಲ್ಲೆಲ್ಲ ಹೇಳ್ತಾ ಇರೋದು, ಭಾಳ ಯುಗಗಳ ಕೆಳಗೆ ಈ ಕತೆ ನಡೆದಿರುವಂಥದ್ದು. ರಾಮ ರಾಮ ಅಂತ ಹೇಳಿದ್ದೀನಿ ಅಂತಂದರೆ ಅವ್ರ ಗುರುಗಳಿಗೆ ಕೋಪ ಬಂದ್ಬಿಟ್ಟು ಶಾಪ ಕೊಟ್ಬಿಟ್ಟು
ಕೊಟ್ಬಿಟ್ರಂತೆ. ಯಾರಿಗೆ? ಗುಹ ಪೂರ್ವಜನ್ಮದ ಗುರುಗಳು. ಯಾಕೆ ಶಾಪ ಕೊಟ್ಬಿಟ್ರು ಅಂತಂತಂದ್ರೆ, ರಾ ಅಂದ್ರೆ ಸಾಕಲ್ಲಪ್ಪ, ಎಲ್ಲ ಪಾಪ ಹೋಗ್ಬಿಡುತ್ತೆ. ರಾಮನಾಮವನ್ನು 3 ಬಾರಿ ಹೇಳಿದ್ಯಾ, ರಾ ಅನ್ನುವಂಥ ಒಂದಕ್ಷರ ಸಾಕಲ್ಲ, ಒಂದು ಬಾರಿ ರಾಮ ಅಂತಂದ್ರೆ ಅಲ್ವಾ ಸಾಕಲ್ವಾ, ನಮಗಿರುವಂಥ ಕೋಟಿ ಕೋಟಿ ಜನ್ಮಾಂತರದ ಪಾಪ ಎಲ್ಲ ಕಳೆದು ಬಿಡುತ್ತಲ್ವಾ. ನಿಮಗೆ ರಾಮನಾಮದ ಮಹಿಮೆ ಸರಿಯಾಗಿ ಗೊತ್ತಿಲ್ಲ ಅಂತ ಶಾಪ ಕೊಟ್ಟಿದ್ದಾರೆ ಅಂತ ಇವರ ಪೂರ್ವ ಜನ್ಮದ ಒಂದು ವೃತ್ತಾಂತವನ್ನು ಸಹ ಹೇಳ್ತಾರೆ. ಗುಹದ ಇಂಥ ಒಳ್ಳೆ ಮನಸ್ಸಿರುವಂಥ ಗುಹರಿಗೆ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.